ಅದರಲ್ಲಿ ಧನ್ವನಾಮಕನೇ ನಾನು. ನನಗೊಬ್ಬಳು ತಂಗಿ ಇದ್ದಾಳೆ, ಕೂವಲೆ ಎನ್ನುವವಳು. ಇಂದು ತಂದೆಯವರು ಹೇಳಿದ ಮಾತಿದು. ಪಾಂಡವರ ಅಶ್ವಮೇಧದ ತುರಗ ನಮ್ಮ ನಾಡಿಗೆ ಬಂದಿದೆಯಂತೆ. ಅದನ್ನು ನಮ್ಮ ತಂದೆಯವರು ಕಟ್ಟಿ ಹಾಕಿದ್ದಾರಂತೆ. ತುರಗದ ಬೆಂಗಾವಲಿಗೆ ಮಧ್ಯಮ ಪಾಂಡವನಾದಂತಹ ಅರ್ಜುನ ಬಂದಿದ್ದಾನಂತೆ. ಹಾಗಾಗಿ ಸುಧನ್ವ, ನೀನೇ ಯುದ್ಧಕ್ಕೆ ಹೋಗಬೇಕು ಎನ್ನುವುದಾಗಿ ಆಜ್ಞೆಯನ್ನು ಮಾಡಿದ್ದಾರೆ. ಯುದ್ಧವನ್ನೇ ಮಾಡಬೇಕು ಎಂಬುದು ನಮ್ಮವರ ಆಸೆ ಅಲ್ಲ. ಕುದುರೆಯ ಬೆಂಗಾವಲಿಗೆ ಬಂದಂತಹ ಅರ್ಜುನನನ್ನು ಹಿಮ್ಮೆಟ್ಟಿಸಿದೆಂಬಂತಾದರೆ ಅವನ ರಕ್ಷಣೆಗೆ ಶ್ರೀಕೃಷ್ಣ ಪರಮಾತ್ಮ ಬರುತ್ತಾನಲ್ಲ, ಅದೇ ನಮ್ಮ ಆಸೆ. ತಂದೆಯವರು ಹೇಳಿದ್ದು ಅದೇ. ಯುದ್ಧದ ಮುಖೇನ ನಮ್ಮ ನಾಡಿಗೆ ಶ್ರೀಕೃಷ್ಣನ ದರ್ಶನ ಮಾಡಿಸುವೆಂದು. ಹಾಗಾಗಿ ಯುದ್ಧದ ಸಿದ್ಧತೆಯಲ್ಲಿ ಹೊರಟು ನಿಂತಿದ್ದೇನೆ. ತಂದೆಯವರ ಆಶೀರ್ವಾದವನ್ನು ಪಡೆದೆ. ತಾಯಿಯಾದ ಸುಗರ್ಭಾದೇವಿಯ ಶುಭ ಆಶೀರ್ವಾದವನ್ನು ಪಡೆದೆ. ತಂಗಿ ಒಲೆಯ ಶುಭ ಕಾಮನೆಯನ್ನು ಪಡೆದೆ. ಇನ್ನು ತಡ ಮಾಡದೆ ಯುದ್ಧರಂಗಕ್ಕೆ. ನಮ್ಮವರಿಗೆಲ್ಲ ವಿಷಯ ಹೇಳಿದ್ದಾಯಿತು. ಇನ್ನೂ ಒಬ್ಬಳಿದ್ದಾಳಲ್ಲ, ನನ್ನ ಹೆಂಡತಿ ಪ್ರಭಾವತಿ. ನನ್ನ ಮನೆಯನ್ನು ಮನವನ್ನು ತುಂಬಿದವಳು ಅವಳು. ಅವಳಿಗೆ ಹೇಳದೇ ಹೋದರೆ ತಪ್ಪಾದೀತು. ಅವಳಿಗೆ ಹೇಳಿಯೇ ಹೋಗುತ್ತೇನೆ. ಪ್ರಭಾವತಿಯ ಅಂತಃಪುರದತ್ತ.
ಈ ಪ್ರಭಾವತಿಯನ್ನು ಸತಿ ಶಿರೋಮಣಿ ಅಂತಲೇ ಹಾಡಿ ಹೊಗಳ್ತಾ ಇದ್ದಾರೆ. ಸ್ವಾಮಿ, ನನ್ನ ಪತಿದೇವರ ಆಗಮನದ ನಿರೀಕ್ಷೆಯಿಂದ ಸ್ವಾಗತಕ್ಕೆ ಸಿದ್ಧಳಾಗಿ ನಿಂತಿದ್ದೇನೆ. ಬಿಂದಿಗೆಯಲ್ಲಿ ಶುದ್ಧೋದಕ ತಂದಿದ್ದೇನೆ. ಬಂಗಾರದ ಹರಿಮಾಣದಲ್ಲಿ ಗಂಧ, ಕಸ್ತೂರಿ ಮೊದಲಾದ ಸುಗಂಧ ದ್ರವ್ಯಗಳು, ಮಲ್ಲಿಗೆ, ಸಂಪಿಗೆ, ಜಾತಿ ಮುಂತಾದ ಪರಿಮಳಯುಕ್ತ ಪುಷ್ಪಗಳನ್ನಿರಿಸಿಕೊಂಡು ಬಂದಿದ್ದೇನೆ. ಉತ್ತಮವಾಗಿರುವ ಪಟ್ಟೆ ಸೀರೆಯನ್ನುಟ್ಟು ಅಂಗಕ್ಕೊಪ್ಪುವ ಬಂಗಾರದ ಮಡವೆಗಳನ್ನು ಧರಿಸಿ ಅರ್ಧಚಂದ್ರಾಕೃತಿಯ ಪಣೆಯಲ್ಲಿ ಕಸ್ತೂರಿ ತಿಲಕವನ್ನಿಟ್ಟು ನಿಂತಿರುವ ನನ್ನ ಶೃಂಗಾರಕ್ಕೆ ಎಲ್ಲರೂ ಬೆರಗಾಗುವಂತಿದೆ. ನೋಡಿ, ಎಲ್ಲರೂ ಈ ಪ್ರಭಾವತಿಯನ್ನೇ ನೋಡ್ತಿದ್ದಾರೆ. ಯಾಕೆ ಹೇಳಿ? ಎಲ್ಲಕ್ಕಿಂತ ಸುಂದರವಾಗಿದ್ದೇನಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು. ಇರ್ಲಿ ಬಿಡಿ, ನಮ್ಮವರು ಇಷ್ಟೊತ್ತಿಗಾಗಲೇ ಬರಲಿಕ್ಕಾಗಿಲ್ಲ. ಆಗ ರಥವೊಂದು ಬಂದಿದೆ. ಹೌದು, ಅದರಲ್ಲೇ ಕುಳಿತು ನನ್ನ ಪತಿದೇವರು ಬರುತ್ತಿದ್ದಾರೆ. ಹೋಗಿ ವಂದಿಸಿ ಅವರನ್ನು ಕರೆತರುತ್ತೇನೆ. ಸ್ವಾಮಿ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಪ್ರಭಾವತಿ. ಬನ್ನಿ ಸ್ವಾಮಿ. ಸ್ವಾಮಿ, ಮತ್ತೊಮ್ಮೆ ನಮಸ್ಕರಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗಲಿ
ಅಂದದ್ದಾದರೆ ಇದೆಲ್ಲ ಬೇಕು ಪ್ರಭು. ಹಾಗಾಗಿ ನಿಮ್ಮಲ್ಲಿ ಕೇಳುವುದು ಸ್ವಾಮಿ. ಆವಲ್ಲಿಗೆ ಪಯಣ ನನ್ನಲ್ಲಿ ಕೇಳಬಾರ್ದೆ ಸ್ವಾಮಿ. ಪ್ರಭಾವತಿ, ನೀನು ನನ್ನ ಹೆಂಡತಿ ಎನ್ನುವ ಅಧಿಕಾರದಿಂದ ಕೇಳ್ತಾ ಇದ್ದೇನೆ. ಇಲ್ಲ ಸ್ವಾಮಿ, ಇಲ್ಲ. ಹೆಂಡತಿಯಲ್ಲವೇ? ಹೇಳಿ ಸ್ವಾಮಿ, ಹೇಳಿ. ಓ ನಳಿನಾಕ್ಷಿ, ಕೇಳು. ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಪಾಂಡವರ ಅಶ್ವಮೇಧದ ತುರಗ ನಮ್ಮ ನಾಡಿಗೆ ಬಂದಿದೆಯಂತೆ. ಅದನ್ನು ನಮ್ಮ ತಂದೆಯವರು ಕಟ್ಟಿ ಹಾಕಿದ್ದಾರಂತೆ. ಓಹೋ, ಅಷ್ಟೇ ಅಲ್ಲ, ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಯುದ್ಧವನ್ನು ಸಾರಿದ್ದಾರೆ. ಒಳ್ಳೆಯದಾಯ್ತು. ಹಾಗಾಗಿ ಯುದ್ಧದ ಸಿದ್ಧತೆಯಲ್ಲಿ ಹೊರಟು ನಿಂತಿದ್ದೇನೆ. ಸಾಮಾನ್ಯದವರೊಡನೆ ಅಲ್ಲ, ಮಧ್ಯಮ ಪಾಂಡವನಾದಂತಹ ಅರ್ಜುನನೊಂದಿಗೆ ಹೋರಾಟ. ಏನು ಸ್ವಾಮಿ, ಅರ್ಜುನನೊಡನೆ ಹೋರಾಟ? ಶಿವ ಶಿವ. ಹುಟ್ಟಿದರೆ ಹುಟ್ಟಬೇಕು ಅರ್ಜುನನಂತವರು.
ಅಂತಃಪುರದಲ್ಲಿರುವ ಹೆಣ್ಣು ಮಕ್ಕಳ ಹೃದಯದಲ್ಲಿ ಭೀತಿಯ ಮಳೆಗೆರೆದಿರುವ ಅರ್ಜುನನ ವೀರತ್ವವನ್ನು ಮೆಚ್ಚಲೇಬೇಕು. ಪ್ರಭಾವತಿ, ಕುಂತಿಸುತ್ತಾ ಮಾತ್ರ ಗಂಡು, ನಾವು ಹೆಣ್ಣು ಎಂದು ತಿಳಿದೆಯಾ? ನೀನು ಹೆದರಬೇಡ. ನಾನು ಅರ್ಜುನನಿಗೆ ಹೆದರುವವನಲ್ಲ. ಅವನೊಂದಿಗೆ ಹೋರಾಟವನ್ನು ಮಾಡೇ ಮಾಡುತ್ತೇನೆ. ನೀನು ಧೈರ್ಯ ತಾಳು. ಸ್ವಾಮಿ ನನ್ನ ಮಾತನ್ನು ಲಾಲಿಸಬೇಕು. ನಿಮ್ಮ ಶೌರ್ಯ ಸಾಹಸಗಳಲ್ಲಿ ನನಗೆ ವಿಶ್ವಾಸ ಉಂಟು ಸ್ವಾಮಿ. ಆದರೆ ಅರ್ಜುನನಿಗೆ ಸೋಲಾಗಲು ಸಾಧ್ಯ ಉಂಟೆ? ಯಾಕೆ ಗೊತ್ತಾ ಸ್ವಾಮಿ? ಪಾಂಡವರ ರಕ್ಷಣೆಗೆ ಶ್ರೀಕೃಷ್ಣನು ನಿಂತಿದ್ದಾನೆ. ನಿಮಗಿದು ಗೊತ್ತಿಲ್ಲವೇ? ಎಲ್ಲಿಯಾದರೂ ಕೃಷ್ಣಾರ್ಜುನರು ಒಂದಾಗಿ ಬಂದರು ಅಂತಾದರೆ ನಿಮಗೆ ಜಯವಾಗುವುದು ಹೇಗೆ ಸ್ವಾಮಿ? ಪ್ರಭಾವತಿ, ಪ್ರಭಾವತಿ, ಕೃಷ್ಣಾರ್ಜುನರು ಒಟ್ಟಾಗಿ ಬರಬೇಕು ಎಂಬುದು ನಮ್ಮೆಲ್ಲರ ಆಸೆಯೂ ಹೌದು. ನಾನು ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆ. ನನ್ನ ಸಾಹಸವನ್ನು ಪ್ರದರ್ಶಿಸಿ ಕೃಷ್ಣಾರ್ಜುನರೊಡನೆ ಹೋರಾಟವನ್ನು ಮಾಡುತ್ತೇನೆ. ಅಷ್ಟೇ ಅಲ್ಲ, ಅವರನ್ನು ದಣಿಸಿ ಹಿಮ್ಮೆಟ್ಟಿಸುತ್ತೇನೆ. ಪ್ರಭಾವತಿ, ಈ ದೇಹವೇನು ಶಾಶ್ವತವೇನೆ? ನಾವು ಗಳಿಸಿದ ಕೀರ್ತಿ ಒಂದೇ ಶಾಶ್ವತ. ಒಂದು ವೇಳೆ ರಣರಂಗದಲ್ಲಿ ನಾನು ಸತ್ತೆ ಅಂತಾದರೆ ನನಗೆ ವೀರಸ್ವರ್ಗ ಪ್ರಾಪ್ತವಾಗುತ್ತದೆ. ಕ್ಷತ್ರಿಯನಾದವನಿಗೆ ಇದಕ್ಕಿಂತ ಹೆಚ್ಚಿಗೆ ಬೇರೇನು ಬೇಕು ಹೇಳು? ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ತು.
ಅಂತರಂಗ ಏನೆಂಬುದು ನನಗೆ ತಿಳಿಯಿತು. ಮನುಷ್ಯನಾದವನು ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸಬೇಕಾದದ್ದು ಸರಿ. ಈ ಮಾರ್ಗದಲ್ಲಿ ನಿಮಗೆ ಸಹಾಯಕಳಾಗಿ ನಿಲ್ಲುವುದು ಸತಿಯಾದ ನನ್ನ ಧರ್ಮವೂ ಹೌದು. ಆದರೆ ಯೋಚನೆ ಮಾಡಿ ಪ್ರಭು, ಏನು? ಮಕ್ಕಳಿಲ್ಲದೆ ಇರುವವರಿಗೆ ಸ್ವರ್ಗ ಪ್ರಾಪ್ತಿಯಲ್ಲಿ ಎಂಬ ಮಾತುಂಟು. ಇಲ್ಲಿಯವರೆಗೂ ಸಂತಾನ ಇಲ್ಲದೆ ಇರುವವರು ನಾವು. ಸ್ವಾಮಿ, ಏನೇ ಪ್ರಭಾವತಿ? ಪ್ರಾಣೇಶ್ವರ, ಇಂದು ನಾನು ಷೋಡಶ ಋತುಸ್ನಾನವನ್ನು ಪೂರೈಸಿ ಬಂದವಳು. ಬೆಳೆ ಬೆಳೆಯುವ ಕೃಷಿಕನಿಗೆ ಮಳೆಗಾಲ ಹೇಗೆ ಹದಗಾಲವೋ ಹಾಗೆಯೇ ಸಂತಾನ ಪಡೆಯುವವರಿಗೆ ತಕ್ಕುದಾದ ಕಾಲ ಋತುಕಾಲ. ಹಾಗಾಗಿ ಈ ಕಾಲದಲ್ಲಿ ಗರ್ಭಧಾನವಿದ್ದು ನನಗೂ ಮುಕ್ತಿಯನ್ನು ಪಡೆಯಲು ಅವಕಾಶ ಮಾಡಿಕೊಡಬೇಕೆಂದು ಸ್ವಾಮಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಭಾವತಿ, ನಿನ್ನೊಡನೆ ಸುಖ ಅನುಭವಿಸುವ ಕಾಲ ಇದಲ್ಲ. ತಂದೆಯವರ ಆಜ್ಞೆಯಾಗಿದೆ ಯುದ್ಧ ರಂಗಕ್ಕೆ ಬರಬೇಕು ಎನ್ನುವುದಾಗಿ. ತಂದೆಯವರ ಆಜ್ಞೆಯನ್ನು ಮಗನಾಗಿ ಮೀರಬಾರದು ಎಂಬ ಪ್ರಜ್ಞೆ ನನಗಿದೆ. ಹಾಗಾಗಿ ನನಗೆ ತೊಂದರೆಯನ್ನು ಕೊಡಬೇಡ. ಇದು ನಾನು ಹೊರಟೆ. ಪ್ರಭಾವತಿ, ಬಿಡು, ತೊಂದರೆಯನ್ನು ಕೊಡಬೇಡ, ಬಿಡು. ಏನು ಸ್ವಾಮಿ, ಹೋಗ್ತೀರಾ? ಹೋಗ್ತೀನಿ, ನೋಡ್ತೇನೆ. ಬಂದದ್ದು ಪ್ರಭಾವತಿ ಅಂತಃಪುರಕ್ಕೆ. ಯಾರಲ್ಲಿ ಸಖಿಯರೇ, ಎಲ್ಲ ಬಾಗಿಲುಗಳನ್ನು ಭದ್ರಪಡಿಸಿ ಹೋಗ್ತೀರಾ? ಈಗ ಹೋಗಿ ನೋಡುವ. ಹೇಗೆ ಹೋಗ್ತೀರಾ ನೋಡ್ತೇನೆ. ಪ್ರಭಾವತಿ, ಯುದ್ಧಕ್ಕೆ ಹೊರಟಿರುವ ನನಗೆ ಈ ಬಾಗಿಲೆಲ್ಲ ಲೆಕ್ಕವೇನೆ? ಸ್ವಾಮಿ, ಈ ಬಾಗಿಲುಗಳೆಲ್ಲ ನಿಮಗೆ ಲೆಕ್ಕಕ್ಕಿಲ್ಲ ಎನ್ನುವುದು ನನಗೆ ತಿಳಿದಿದೆ. ಆದರೆ ನಿಮ್ಮನ್ನು ನನ್ನೊಳಗೆ ಇಟ್ಟುಕೊಂಡು ನನ್ನ ಅಂತರಂಗದ ಬಾಗಿಲನ್ನು ಭದ್ರಪಡಿಸಿದ್ದೇನೆ. ಪ್ರಾಣೇಶ್ವರ, ನಿಮ್ಮನ್ನು ಕಾಡುವುದು ಬೇಡುವುದು ಕೇವಲ ದೇಹದ ಸುಖಕ್ಕಾಗಿ ಅಲ್ಲ. ಆ ರೀತಿಯ ಕಾಮದ ಆಸೆಯೂ ನನಗಿಲ್ಲ. ನಿಮ್ಮ ಮೋಕ್ಷದ ದಾರಿ ನಿರಾತಂಕವಾಗುವಂತೆ ಮಾಡುವುದು ಸತಿಯಾದ ನನ್ನ ಧರ್ಮ. ಅದಕ್ಕೂ ಮೀರಿ ಹೆಜ್ಜೆಯನ್ನು ಇಡುವವಳು ನಾನಲ್ಲ. ತಂದೆಯ ಆಜ್ಞೆ ಆಗಿದೆ ಎಂದು ಅವರ ಮಗನಾಗಿ ಹೇಳುವ ನೀವು ಒಬ್ಬ ಪತಿಯಾಗಿ ಸತಿಯ ಒಂದು ಆಸೆಯನ್ನು ಈಡೇರಿಸುವುದು ನಿಮಗೆ ಧರ್ಮವಲ್ಲವೇ? ಹಾಗಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕೆಂದು ಸ್ವಾಮಿ ನಿಮ್ಮಲ್ಲಿ ದೀನನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಭಾವತಿ, ನನಗೆ ಯೋಚಿಸುವುದಕ್ಕೆ ಕೆಲ ಕಾಲ ಅವಕಾಶ ಕೊಡ್ತೀನಿ.
ವ್ರತವಾಯಿತಲ್ಲ, ಏಕಾದಶಿ ವ್ರತ, ಪಿತೃ ಆಜ್ಞಾಪಾಲನೆ, ಸತಿಗೆ ಗರ್ಭದಾನ, ಈ ಮೂರೂ ಕರ್ತವ್ಯಗಳು ಒಮ್ಮೆಲೇ ಬಂದಿವೆಯಲ್ಲ, ಏನು ಮಾಡಲಿ? ಹಾ 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 ಈ ಮೂರೂ ಕರ್ತವ್ಯಗಳು ಒಮ್ಮೆಲೇ ಬಂದರೆ ಏನು ಮಾಡಬೇಕೆಂಬ ಬಗ್ಗೆ ಧರ್ಮಶಾಸ್ತ್ರ ಹೀಗೆ ಹೇಳಿದೆ. ಪಿತೃ ಕಾರ್ಯವನ್ನು ನೆರವೇರಿಸುತ್ತಾ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾ ಮಾಡಿದ ಶೇಷಾನ್ನವನ್ನು ಊಟ ಮಾಡುವ ಬದಲು ಆಘ್ರಾಣಿಸಬೇಕು. ಅದರಿಂದ ಪಿತೃ ಕಾರ್ಯಕ್ಕಾಗಲಿ ಏಕಾದಶಿ ವ್ರತಕ್ಕಾಗಲಿ ಭಂಗ ಬರುವುದಿಲ್ಲ. ಅಂತೆಯೇ ಮಧ್ಯರಾತ್ರಿ ಕಳೆದ ನಂತರ ಸತಿಯನ್ನು ಕೂಡಿದರೆ ಧರ್ಮ ಪದ್ಧತಿಯನ್ನು ಮೀರಿದ ಹಾಗೆಯೇ ಆಗುವುದಿಲ್ಲ. ಇದೇ ಸರಿ. ಹೆಂಡತಿಯ ಮಾತನ್ನು ಕೇಳದೆ ಹೋಗಲಿಕ್ಕೂ ಮನಸ್ಸಿಲ್ಲ. ಅವಳ ಮಾತಿನಂತೆ ಅವಳ ಆಸೆಯನ್ನು ಪೂರೈಸಿ ಮುಂದೆ ಸಾಗುತ್ತೇನೆ. ಪ್ರಭಾವತಿ ಬಾರಿಗೆ. ಸ್ವಾಮಿ, ಇದು ನನ್ನ ಪುನರ್ಜನ್ಮ. ಪ್ರಭಾವತಿಯೊಂದಿಗೆ ಕಾಲ ಕಳೆದೆ ಎಂದು ತಿಳಿದ ತಂದೆಯವರು ಕೋಪಗೊಂಡು ಗುರುಗಳಾದ ಶಂಕಲಿಖಿತರ ಆದೇಶದ ಮೇರೆಗೆ ನನ್ನನ್ನು ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ನೂಕಿಸಿದರು. ಆದರೆ ನನ್ನ ದೇಹ ಸುಡಲಿಲ್ಲ, ಬದಲಾಗಿ ತಂಪಿನ ಅನುಭವವಾಯಿತು. ಕಾರಣ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣನ ನಾಮಸ್ಮರಣೆಯಿಂದ. ಹಾಗಾಗಿ ಹೇಳಿದ್ದು ಇದು ನನ್ನ ಪುನರ್ಜನ್ಮ ಎಂದು. ಒಂದು ನಿಂತದ್ದು ರಣರಂಗ. ಈಗ ಯುದ್ಧರಂಗದಲ್ಲಿ ನಮ್ಮ ಸೇನೆಯನ್ನು ಪದ್ಮವ್ಯೂಹಾಕಾರದಲ್ಲಿ ರಚಿಸಿದ್ದೇನೆ. ಪದ್ಮನಾಭನ ಭಕ್ತರು ಎಂದು ತೋರಿಸುವ ಸಲುವಾಗಿ ಪಾಂಡವರು ಬಿಟ್ಟಂತಹ ಕುದುರೆಯನ್ನು ಸೇನೆಯ ಮಧ್ಯದಲ್ಲಿ ಕಟ್ಟಿದ್ದೇನೆ. ನಾವು ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದೇವೆ ಎಂದು ಅರ್ಜುನನಿಗೆ ತಿಳಿಸುವ ಸಲುವಾಗಿ ದೂತನನ್ನು ಕಳುಹಿಸಿದ್ದೇನೆ. ಈಗ ಅವರ ನಿರೀಕ್ಷೆಯಲ್ಲಿರುತ್ತೇನೆ. ಪರಮಾಶ್ಚರ್ಯ. ಯಾಕೆ ನಮ್ಮಣ್ಣ ಧರ್ಮರಾಯನು ಮಾಡುತ್ತಾ ಇರುವಂತ ಅಶ್ವಮೇಧಕ್ಕೆ ಮೇಲಿಂದ ಮೇಲೆ ವಿಘ್ನಗಳು ಎದುರಾಗುತ್ತಾ ಇದೆ. ಪಾಂಡವರ ಪರಾಕ್ರಮವನ್ನು, ಅದರಲ್ಲೂ ಕುದುರೆಯ ಬೆಂಗಾವಲಿಗೆ ಬಂದಂತಹ 3 ಲೋಕದ ಗಂಡ ಎಂದು ಪ್ರಖ್ಯಾತಿಯನ್ನು ಪಡೆದ ಈ ಅರ್ಜುನನ ಪರಾಕ್ರಮವನ್ನು ಕಂಡು ಕೇಳದೇ ಇರುವ ಅನೇಕ ರಾಜಕುಮಾರರು ನಮ್ಮ ಅಶ್ವವನ್ನು ಕಟ್ಟಿ ಯುದ್ಧಕ್ಕೆ ಬಂದರು. ಶ್ರೀಕೃಷ್ಣನ ಅನುಗ್ರಹದಿಂದ
ಎಲ್ಲಾ ಕಡೆ ಜಯ ಸಾಧಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಹಾಗೆ ಮುಂದೆ ಬರುತ್ತಾ ಇರುವಾಗ ಈ ಚಂಪಕಾವತಿ ಅರಸನು ನಮ್ಮ ಕುದುರೆಯನ್ನು ಕಟ್ಟಿದ್ದಾನಂತೆ. ಅಷ್ಟೇ ಅಲ್ಲ, ಅವನ ಮಗ ಸುಧನ್ವ ನಮ್ಮವರಾದಂಥ ವೃಷಕೇತು, ಪ್ರದ್ಯುಮ್ನ ಮುಂತಾದ ವೀರರನ್ನು ಸೋಲಿಸಿದ್ದಾನಂತೆ. ಈ ವಿಷಯ ಕೇಳಿ ಆಶ್ಚರ್ಯ ಎಂದು ಹೇಳಿದ್ದು. ಈ ಸುಧನ್ವ ಯಾರಿಗಂಜುವನಲ್ಲ, ಆದರೆ ಈ ಅರ್ಜುನ ಭೂಮಿಯಲ್ಲಿ ಯಾರಿಗೂ ಅಂಜುವವನಲ್ಲ ಎಂದು ತೋರಿಸಬೇಕು. ಅಂತಾದರೆ ಸುಧನ್ವನನ್ನು ಎದುರಾಗಬೇಕು. ಹೋಗುವ ಪರಿ ಮಾರ್ಗ ಮಧ್ಯದಲ್ಲಿಯೇ ನಿಲ್ಲಿಸಿದ್ದೇನೆ. ಈ ಹಿಂದೆ ಪಾಂಡವರ ಪಕ್ಷದಿಂದ ಬಂದವರೆಲ್ಲರನ್ನು ಮಣಿಸಿಯಾಗಿದೆ. ಈಗ ಬಂದವನು ನಾನು ನಿರೀಕ್ಷೆಯಲ್ಲಿಟ್ಟುಕೊಂಡಂತಹ ವ್ಯಕ್ತಿ. ಅವನು ಯಾರು ಎಂದು ತಿಳಿದಿದ್ದರೂ ಅವನಲ್ಲಿಯೇ ಪ್ರಶ್ನೆ ಮಾಡಬೇಕು.
ಯಾರೂ ಹೆದರಬೇಡಿ. ತಡೆದು ಹಿಡಿದಿದ್ದು ನನ್ನ ರಥವನ್ನ. ಈ ಹುಡುಗ ನನ್ನಲ್ಲಿ ಏನೋ ಮಾತನಾಡುವ ಹಾಗೆ ಕಾಣುತ್ತದಲ್ಲ. ನೋಡೋಣ ನೋಡೋಣ. ಅಯ್ಯ, ಹಾ. ಸೃಷ್ಟಿಗೆ ಅರ್ಜುನ ಎಂದರೆ ನೀನೇ ಏನು? ನಾನೇ ಆದರೆ ನಿನ್ನದ್ದೇನೋ? ನೀನೇ ಹೌದು ಅಂತಾದರೆ ಹಾ. ನಿನ್ನಲ್ಲೊಂದು ಮಾತುಂಟು. ಏನು? ಅಯ್ಯ, ಹಾ. ಕೇಳಿದ್ದೇವೆ ನಾವು ನಿನ್ನ ಬಗ್ಗೆ. ಹಾ ವೀರರು ಮೆಚ್ಚುವಂತಹ, ಯಾರಿಂದಲೂ ಮಾಡಲು ಅಸಾಧ್ಯವಾದ ಬೇರೆ ಬೇರೆ ಸೃಷ್ಟಿಯನ್ನು ಮಾಡಿದ ಅರ್ಜುನ ಎಂದು. ಹಾ ನೀನು ಬಿಟ್ಟಂತಹ ಕುದುರೆಯನ್ನು ಹಾ. ನಮ್ಮವರು ಕಟ್ಟಿ ಹಾಕಿದ್ದಾರೆ. ಹಾ ಈ ಹಿಂದೆ ನಿಮ್ಮವರ ಅನೇಕರು ಸೋಲನ್ನು ಅನುಭವಿಸಿದ್ದಾರೆ. ಹಾ. ಈಗ ನಾನು ನಿನ್ನಲ್ಲಿ ಕೇಳುವುದೇನೆಂದರೆ, ಏನು? ನನ್ನ ಪರಾಕ್ರಮವನ್ನು ಕಂಡು ಕುದುರೆಯನ್ನು ಬಿಟ್ಟು ಹೋಗುತ್ತೀಯೋ ಹಾ. ಅಥವಾ ನನ್ನೊಡನೆ ಹೋರಾಟವನ್ನು ಮಾಡಿ ನನ್ನನ್ನು ಸೋಲಿಸಿ ಹಾ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತೇನೆ ಎಂಬ ಬಿಂಕವುಂಟು. ಹಾ. ಹೇಳುವುದಷ್ಟೇ ಅಲ್ಲ, ಥಟ್ಟನೆ ಹೇಳಬೇಕಾ? ಹಾ. ಥಟ್ಟನೆ ಹೇಳಬೇಕಾ? ಹಾ. ಇಷ್ಟೊಂದು ಸಮಯ ತೆಗೆದುಕೊಂಡು ನೀನು ಮಾತನಾಡಿದೆ, ಹಾ. ನನ್ನ ಹತ್ತಿರ ಥಟ್ಟನೆ ಅಂತ ಹೇಳ್ತೀಯಾ? ಇಷ್ಟೆಲ್ಲ ಹೇಳುವ
ಕೇಳುವುದಕ್ಕೆ ಬಹಳ ಚೆಂದ. ಓ ಆದರೆ ಹಾ ಅದರಲ್ಲೇನೂ ಇರುವುದಿಲ್ಲ. ಓ ನೀನಾಡಿದ ಮಾತು ಹಾ ಬೆಡಗಿನ ನುಡಿ, ಹ್ಮ್ ಮಕ್ಕಳಾಟಿಕೆಯ ಮಾತು ಒಂದಾಗಿ ಹೋಗುತ್ತದೆ. ಓ ನೀವೆಲ್ಲ ಹೇಗೆ ಗೊತ್ತಾ? ಹೇಗೆ? ಯಾವುದನ್ನು ಕಟ್ಟಿಡಬೇಕಿತ್ತು ಹಾ ಅಂದರೆ ನಿನ್ನ ಬೆಡಗಿನ ನುಡಿ, ಹಾ ಅದನ್ನು ಬಿಟ್ಟಿಟ್ಟಿದ್ದೀಯ. ಹಾ ಯಾವುದನ್ನು ಬಿಡಬೇಕಿತ್ತು ಹಾ. ಅಂದರೆ ಹಾ. ಇಲ್ಲಿಗೆ ಬಂದಂತಹ ಕುದುರೆ, ಹಾ ಅದನ್ನು ಕಟ್ಟಿಟ್ಟಿದ್ದೀಯ. ಹ್ಮ್ ಮಗು, ಹಾ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ಆ ಸಿಕ್ತು ನೋಡಿ ಅರ್ಜುನ ಪ್ರಶಸ್ತಿ. ಬೇಕು ನಿನ್ನಂಥವರು ಈ ಪ್ರಪಂಚಕ್ಕೆ. ಹಾ ನೀನೊಂದು ಕೆಲಸ ಮಾಡು. ಏನು? ಕಟ್ಟಿದ ಕುದುರೆಯನ್ನ ಬಿಡು. ಹಾ ನಮ್ಮೊಟ್ಟಿಗೆ ಸೇರು. ಹ್ಮ್ ನಿನ್ನನ್ನು ನಮ್ಮೊಟ್ಟಿಗೆ ಸೇರಿಸಿಕೊಂಡು ಹಾ. ತಿರುಗಾಟವನ್ನು ಮಾಡುತ್ತೇನೆ. ಹಾ ಕುದುರೆಯ ಕಟ್ಟಿದ ತಪ್ಪಿಗಾಗಿ ಧನವನ್ನು ಕೊಡು. ಅರ್ಜುನ ಹಾ. ಬಿಟ್ಟಿದ ಕುದುರೆಯನ್ನು ಬಿಡು. ಕಟ್ಟಿದ ತಪ್ಪಿಗಾಗಿ ಧನವನ್ನು ಕೊಡು. ನಮ್ಮ ಜೊತೆ ಸೇರು. ಏನು ಹೇಳುತ್ತೀಯಾ ಇದಕ್ಕೆ? ಅರ್ಜುನ, ನೀನಾಡುವ ಮಾತನ್ನು ಕೇಳಿದಾಗ ನಿನ್ನನ್ನು ಮೂಢ ಎಂದು ಕರೆಯಬೇಕೆನಿಸುತ್ತದೆ. ಆದರೆ ಆ ವೀರತ್ವ ಪರಾಕ್ರಮದಿಂದ ಕೆಲವರಿಂದ ಭಟ ಎಂದು ಕರೆಸಿಕೊಂಡವ. ಹಾಗಾಗಿ ಮೂಢ ಎಂದು ಕರೆಯಲಿಕ್ಕಾಗುವುದಿಲ್ಲ. ಸರಿ ಸರಿ. ಯುದ್ಧ ಮಾಡಲು ಬಂದವ ನೀನು ಯುದ್ಧವನ್ನು ಮಾಡುವ ಬದಲು ಕುದುರೆಯನ್ನು ಬಿಡು, ಧನವನ್ನು ಕೊಡು ಅಂತ ಕೇಳ್ತಾ ಇದೆಯಲ್ಲ. ನೀನೇನು ಬ್ರಾಹ್ಮಣನೋ ಕ್ಷತ್ರಿಯನೋ?
ಅರ್ಜುನ ಹಾ. ಯುದ್ಧವನ್ನೇ ಮಾಡದೆ ಭಯವನ್ನು ಕೇಳ್ತಾ ಇದ್ಯ, ಹಾ. ಯುದ್ಧವನ್ನೇ ಮಾಡದೆ ಹಾ. ಧನವನ್ನು ಕೇಳ್ತಾ ಇದ್ಯ. ಹಾ. ನೀನೇನು ಕ್ಷತ್ರಿಯನೋ ಬ್ರಾಹ್ಮಣನೋ? ಮಗು, ಹೌದು, ನಾವು ಕ್ಷತ್ರಿಯರು. ಹಾ. ಮಾತ್ರವಲ್ಲ, ಹಾ. ರಾಜವಂಶ ಸಂಭೂತರು. ಓ. ಯಾವುದೇ ಕಾರ್ಯನಾದರೂ ಹಾ. ದುಡುಕಿ ಮಾಡುವವರಲ್ಲ. ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕೆಂಬ ಮಾತೇ ಇದೆ. ಓ. ಯುದ್ಧದ ಸಂದರ್ಭದಲ್ಲಿ ಹಾ. ನೀತಿಯನ್ನು ಸಾರಬೇಕು. ಹಾ. ಅದು ಒಂದು ರಾಜಧರ್ಮ. ಮಗು, ಹಾ. ಅದಕ್ಕಾಗಿ ಸಾರಿ ಸಾರಿ ಹೇಳುತ್ತಾ ಇದ್ದೇನೆ. ಏನು? ಯುದ್ಧ ಮಾಡುವ ಉತ್ಸಾಹ ನಿನಗಿರಬಹುದು, ಹೌದು. ಆದರೆ ಹಾ. ನಮಗೆ ಯುದ್ಧವೇ ಮುಖ್ಯವಲ್ಲ. ಹಾ. ಯುದ್ಧದಿಂದ ಆಗುವ ಹಾನಿಯ ಬಗ್ಗೆ ಹಾ. ನಮಗೆ ಅರಿವಿದೆ. ಮಗು, ಹಾ. ಹಾಗಾಗಿ ತಂದೆಯನ್ನು ಕರೆಯಿಸು, ಅವರೊಡನೆ ಮಾತನಾಡುತ್ತೇನೆ. ಯುದ್ಧವೇ ಅವಶ್ಯವಿದ್ದರೆ ಯುದ್ಧವನ್ನು ಮಾಡುತ್ತೇನೆ. ಈಗ ಹೋಗಿ ತಂದೆಯನ್ನು ಕರೆಯಿಸು. ಅರ್ಜುನ, ನಾನು ಮನೆಗೆ ಹೋಗಬೇಕು ಎಂತಾದರೆ ನೀನೊಂದು ಕೆಲಸ ಮಾಡು. ಏನು? ನನ್ನ ತಂದೆಯವರನ್ನು ಕರೆಸಬೇಕು ಎಂತಾದರೆ ನೀನು ಶ್ರೀ ಕೃಷ್ಣನನ್ನು ಕರೆಯಿಸು. ಅವನ ಎದುರಿನಲ್ಲಿ ಯುದ್ಧ ಮಾಡು. ಶ್ರೀಕೃಷ್ಣ, ಹಾ. ಶ್ರೀಕೃಷ್ಣ, ಬಾ ಯುದ್ಧಕ್ಕೆ. ಶೌರ್ಯದಿಂದ, ಧೈರ್ಯದಿಂದ, ಪರಾಕ್ರಮದಿಂದ ವಿಖ್ಯಾತನಾಗಿದ್ದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸಿಕ್ತು ನೋಡಿ ಇನ್ನೊಂದು ಪ್ರಶಸ್ತಿ. ನನ್ನ ರಥವನ್ನು ಈ ರೀತಿಯಾಗಿ ಹೊಡೆದಿರುವಂತಹ ಪಟುಭಟರನ್ನು ನಾನು ಇದು ಮೂರೂ ಲೋಕದಲ್ಲಿ ಇದುವರೆಗೆ ನೋಡಲಿಲ್ಲ. ಮಗು, ಆದ್ರೆ ಏನು ಮಾಡುವುದು? ಏನು? ನನ್ನ ಎದುರಿನಲ್ಲಿ ನೀನಿನ್ನು ಮಗು. ಹೌದು. ನಿನ್ನ ಜೊತೆ ಯುದ್ಧ ಮಾಡುವ ಮನಸ್ಸೇ ನನಗಿಲ್ಲ. ಯಾಕೆ? ಹಾಗಾಗಿ ನಿನ್ನ ತಂದೆಯನ್ನು ಕರೆಯಿಸು, ಅವರೊಡನೆ ಮಾತನಾಡುತ್ತೇನೆ. ನಾನು ನಿನಗೇನೂ ಮಾಡುವುದಿಲ್ಲ. ಧನಂಜಯ, ಕೃಷ್ಣ
ಧನಂಜಯ, ಆ. ನಿನ್ನಲ್ಲಿ ಧೈರ್ಯ, ಶೌರ್ಯ, ಪರಾಕ್ರಮ ಇಷ್ಟೆಲ್ಲ ಇದ್ದರೂ ಏನು ಪ್ರಯೋಜನ ಹೇಳು? ಆ. ಚಿನ್ಮಯ ಮೂರ್ತಿಯಾದ ಶ್ರೀಕೃಷ್ಣನ ಸಾರಥ್ಯವಿಲ್ಲದೆ ಆ. ಎಲ್ಲವೂ ವ್ಯರ್ಥ. ಈ ಸಾಮಾನ್ಯ ಸಾರಥಿಯಿಂದ ನನ್ನನ್ನು ಗೆಲ್ಲುತ್ತೇನೆ ಎಂದು ನೀನು ತಿಳಿದುಕೊಂಡರೆ ಆ. ನಿನ್ನ ಮರುಳಾಟವೇ ಸರಿ. ಹ್ಮ್. ನಿನಗೆ ಯುದ್ಧವನ್ನು ಮುಗಿಸಬೇಕು ಎಂಬ ಆಸೆ ಇದ್ದರೆ ಆ. ಶ್ರೀಕೃಷ್ಣನನ್ನು ಕರೆಯಿಸು, ಅವನ ಎದುರಿನಲ್ಲಿ ಯುದ್ಧ ಮಾಡು. ನಿನ್ನಂತ ಹುಡುಗನ ಜೊತೆ ಯುದ್ಧ ಮಾಡುವುದಕ್ಕೆ ಶ್ರೀಕೃಷ್ಣ ಯಾಕೆ ಬೇಕು? ಬರ ಯುದ್ಧಕ್ಕೆ. ಕೃಷ್ಣನನ್ನು ಕರೆಯಿಸು ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಯುದ್ಧಕ್ಕೆ ಮುಂದಾದ ಪರಿಣಾಮ ಸೋಲಾಗಿ ನೆಲ ನೋಟಕನಾಗಿ ಕುಳಿತಿದ್ದಾನೆ. ಕುಳಿತಂತಹ ಅರ್ಜುನನಲ್ಲಿ ಒಂದೆರಡು ಮಾತನ್ನಾಡಬೇಕು.
ಜಯ ತಂದು ಕೊಡುವಲ್ಲಿ ಶ್ರಮಿಸಿದ ಪರಾಕ್ರಮಿ. ಮಾತ್ರವಲ್ಲ, ಯುದ್ಧದಲ್ಲಿ ಯಾರೂ ಮೆಚ್ಚಲೇಬೇಕು ಅಂತಹ ಸಾಹಸಿ. ಇಂದು ನನ್ನ ಎದುರಿನಲ್ಲಿ ಸೋತ, ಮುಖ ಕೆಳಹಾಕಿಕೊಂಡು ಕುಳಿತಿದ್ದಾನೆ. ಇದರ ಅರ್ಥವೇನು? ಭಾರತ ಯುದ್ಧದಲ್ಲಿ ತೋರಿಸಿದಂತಹ ಧೈರ್ಯ, ಶೌರ್ಯ, ಪರಾಕ್ರಮಗಳೆಲ್ಲ ಎಲ್ಲಿ ಕೆಳಗೆ ಬಿತ್ತು ಅಂತ ಹುಡುಕ್ತಾ ಇದ್ದಾನೆ. ಅರ್ಜುನ, ಬರೀ ಸೋತು ಮುಖ ಹಾಕಿಕೊಂಡು ಕುಳಿತುಕೊಳ್ಬೇಡ. ಶ್ರೀ ಕೃಷ್ಣನನ್ನು ಕರೆಯಿಸು, ಅವನ ಎದುರಿನಲ್ಲಿ ಯುದ್ಧ ಮಾಡು. ಆಗ ಯುದ್ಧದ ಫಲಿತಾಂಶವನ್ನು ನೋಡು. ಅರ್ಜುನ, ನಿನ್ನ ಧೈರ್ಯ, ಶೌರ್ಯ, ಪರಾಕ್ರಮಗಳೆಲ್ಲ ಎಲ್ಲಿ ಹೋಯ್ತಾ? ಇಲ್ಲಪ್ಪ, ಎಷ್ಟೇ ಹೇಳಿದರೂ ಮಾತನಾಡುವುದಿಲ್ಲ. ಯಾಕೆ ಹೇಳಿ? ಸಾರಥಿ ಇದ್ದಾನಲ್ಲ, ಅವ ಇಲ್ಲ ಅಂತಾದರೆ ಅದೇ ಸರಿ. ಈಗ ಅರ್ಜುನ ಏನು ಮಾಡುತ್ತಾನೆ ಎಂದು ನಿರೀಕ್ಷೆಯಲ್ಲಿರುತ್ತೇನೆ. ಹಾಗಾಗಿ ನೀನು ಎಲ್ಲಿಯೇ ಇದ್ದರೂ ಬೇಗನೆ ಬಂದು ನಮ್ಮನ್ನು ಕಾಪಾಡಬೇಕು. ಶ್ರೀಕೃಷ್ಣ ಜಯ 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 ಜಯ.
ಬಹಳ ದೂರದಿಂದ ಭಕ್ತನೊಬ್ಬನ ಪ್ರಾರ್ಥನೆ ಕೇಳಿಸಿತು. ಯಾರಿರಬಹುದು ಎಂದು ನೋಡಿದರೆ ಬೇರೆ ಯಾರೂ ಅಲ್ಲ, ಅರ್ಜುನ. ಚಂಪಕಾವತಿಯಲ್ಲಿ ಸುಧನ್ವನ ಕಾರಣದಿಂದಾಗಿ ಎಲ್ಲರೂ ಸೋಲನ್ನ ಅನುಭವಿಸಿದ್ದಾರೆ. ಅರ್ಜುನನಿಗೂ ಸೋಲಾಗಿದೆ. ಸಾರಥಿಯೂ ಮಡಿದು ಹೋಗಿದ್ದಾನೆ. ಧೈರ್ಯಗುಂದಿದ ಅರ್ಜುನ ಕಂಗೆಟ್ಟು ದುಃಖಿಸುತ್ತಾ ಇದ್ದಾನೆ. ಅವನನ್ನು ಸಮಾಧಾನಪಡಿಸುವ ಉದ್ದೇಶದಿಂದಲೇ ಗರುಡನನ್ನ ಏರಿ ಇಲ್ಲಿಯವರೆಗೆ ಬಂದು ನಿಂತಿದ್ದೇನೆ. ಇದೇ ಅಲ್ಲವೇ ಚಂಪಕಾವತಿಯ ರಣಕ್ಷೇತ್ರ? ಅರ್ಜುನ ಇಲ್ಲೇ ಇದ್ದಾನೆ, ಅವನನ್ನು ಸಮಾಧಾನಪಡಿಸಬೇಕು. ಹಾಗಾಗಿ ಅರ್ಜುನ, ದೇವ ನಮೋ ನಮಃ. ಯಶೋದ ನಂದನ ನಮೋ ನಮಃ. ಶುಭವಾಗಲಿ. ಅರ್ಜುನ, ಧೈರ್ಯಗೆಡಬೇಡ. ನಿನ್ನ ಈ ಅವಸ್ಥೆಯನ್ನು ತಿಳಿದೇ ಇಲ್ಲಿಯವರೆಗೆ ಬಂದು ನಿಂತಿದ್ದೇನೆ. ನಿನ್ನನ್ನು ಆಲಂಕಿಸಿಕೊಂಡಿದ್ದೇನೆ. ಈಗ ಸಮಾಧಾನವಾಯಿತಲ್ಲ? ಹೌದು ದೇವ. ಇದು ರಥದ ವಾಘೆಯನ್ನು ನಾನೇ ಹಿಡಿದು ಸಾರಥಿಯಾಗಿ ಕುಳಿತುಕೊಳ್ಳುತ್ತೇನೆ. ಬಾ, ಹೀಗೆ ರಥವನ್ನ ಏರು. ಮಿಂಚಿನ ಸಂಚಾರ, ವಿರೋಧಿ ಬಣದ ಎಲ್ಲರಿಗೂ ಯುದ್ಧೋತ್ಸಾಹ. ಯಾಕೆ ಎಂದು ಹೀಗೆ ನೋಡಿದರೆ ಅರ್ಜುನನ ರಥದಲ್ಲಿ ನಾನು ಅನುದಿನವೂ ಅನವರತವೂ ಆರಾಧಿಸುತ್ತಿದ್ದ ನನ್ನ ಆರಾಧ್ಯ ದೈವ ಶ್ರೀ ಕೃಷ್ಣ ಪರಮಾತ್ಮ. ಆಹಾ ಆಹಾ, ಈ ದಿವ್ಯ ಮೂರ್ತಿಯ ದರ್ಶನ ಪಡೆದ ಮೇಲೆ ನನ್ನ ಮೈ ಮನವೆಲ್ಲ ರೋಮಾಂಚನವಾಗ್ತಾ ಇದೆ. ಅಪ್ಪ ಅಪ್ಪ, ಎಲ್ಲಿದ್ದೀರಪ್ಪ? ಬನ್ನಿ ಇಲ್ಲಿ. ನಮ್ಮ ನಾಡಿಗೆ ಶ್ರೀ ಕೃಷ್ಣನನ್ನು ಕರೆಯಿಸಿದ್ದೇನೆ, ನಿಮ್ಮ ಆಸೆಯನ್ನು ಈಡೇರಿಸಿದ್ದೇನೆ. ಅಮ್ಮ ಅಮ್ಮ, ಎಲ್ಲಿದ್ದೀರಮ್ಮ? ಬನ್ನಿ ಇಲ್ಲಿ. ಒಂದು ಹರಿವಾಣದಲ್ಲಿ ಪೂಜಾ ಸಾಮಗ್ರಿಯನ್ನಿಟ್ಟು ತೆಗೆದುಕೊಂಡು ಬಾರಮ್ಮ. ದಿವ್ಯ ಮೂರ್ತಿಗೆ ಎಲ್ಲರೂ ಸೇರಿ ಪೂಜೆಯನ್ನು ಮಾಡೋಣ. ತಂಗಿ ತಂಗಿ, ಮಂಗಳಾರತಿಯನ್ನು ತೆಗೆದುಕೊಂಡು ಬಾ. ದಿವ್ಯ ಮೂರ್ತಿಗೆ ಎಲ್ಲರೂ ಸೇರಿ ಮಂಗಳಾರತಿಯನ್ನು ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಆಯಿತು, ಎಲ್ಲವೂ ಆಯಿತು. ಈ ದಿವ್ಯ ಮೂರ್ತಿಯ ದರ್ಶನ ಪಡೆದ ಮೇಲೆ ಇನ್ನೇನು ಬೇಕು? ನನ್ನ ಜೀವನವೇ ಸಾರ್ಥಕವಾಯಿತು. ಯಾಕೆ ಈ ಭಾವನೆಯಲ್ಲಿ? ಇದು ಸರಿಯಲ್ಲ. ನಾನು ನಿಂತದ್ದು ಯುದ್ಧ ಭೂಮಿ. ದರ್ಶನವನ್ನು ನೀಡಿದಂತಹ ಪರಮಾತ್ಮನಲ್ಲಿ ಒಂದೆರಡು ಮಾತನ್ನಾಡಬೇಕು. ದೇವಾ, ನಿನ್ನ ಭಕ್ತರಾದ ಪಾಂಡವರನ್ನು ಎಲ್ಲ ಕಡೆಯಿಂದಲೂ ರಕ್ಷಣೆ ನೀಡುತ್ತಾ, ಎಲ್ಲೂ ಅಪಜಯ ಹೊಂದಿಕೊಳ್ಳದೆ ರಕ್ಷಣೆ ನೀಡುತ್ತಾ ಬಂದವನಿದ್ದೀಯಂತೆ ನಾನು ಕೇಳಿ ತಿಳಿದಿದ್ದೇನೆ. ಆದರೂ ಅರ್ಜುನನೊಂದಿಗೆ ನಾನು ಯುದ್ಧಕ್ಕೆ ಬಂದಿದ್ದೇನೆ. ಎಲ್ಲ ಯುದ್ಧದಲ್ಲೂ ಅರ್ಜುನ ಪ್ರತಿಜ್ಞೆ ಮಾಡಿ
ಯುದ್ಧಕ್ಕೆ ಬಂದವನಂತೆ. ಇದು ಹೌದು ಅಂತಾದರೆ ನನ್ನ ಎದುರಿನಲ್ಲಿ ಏನಾದರೂ ಪ್ರತಿಜ್ಞೆ ಇದ್ದರೆ ಬನ್ನಿ ನೋಡೋಣ. ಪಾಪಿಗೆ ಯಾವ ಗತಿ ದೊರಕಿದೆಯೋ ಆ ದುರ್ಗತಿ ನನಗೆ ಪ್ರಾಪ್ತಿಯಾಗಲಿ. ಅರ್ಜುನ, ನೀನು ಬಿಡುವಂತಹ 3 ಬಾಣವನ್ನು ಮಧ್ಯಂತರದಲ್ಲಿ ತುಂಡರಿಸದೇ ಇದ್ದರೆ ಶ್ರೀಕೃಷ್ಣರಾಯನ ಭಕ್ತ ನಾನಲ್ಲ. ಬರ್ಲಿ ಬಾಣ. ಇದು ಬಾಣ. ಅಡ್ಡಬಂದಿಯಲ್ಲ, ನನ್ನಿಂದ ಏನಾದರೂ ತಪ್ಪಾಯಿತ ತಂದೆ ಹೇಳು. ಅರ್ಜುನ, ಏನಿದು ನಿನ್ನ ಹುಚ್ಚಾಟ? ನಿನ್ನ ಹತ್ತಿರ ನಾನಿದ್ದರೂ ಕೂಡ ಒಂದು ಮಾತನ್ನು ಹೇಳದೆ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆಯಲ್ಲ. ಆಡುವುದು ಮಾಡಿದಷ್ಟು ಸುಲಭ ಎಂದು ಭಾವಿಸಿದೆಯ? ಈ ಸುಧನ್ವನನ್ನ ಜಯಿಸುವುದು ಬಹಳ ಸುಲಭ ಎಂದು ತಿಳಿದೆಯ? ನೀನು ಮಾಡಿದ ಪ್ರತಿಜ್ಞೆ ಮರುಳಾಟವಾಯಿತು. ಹಿಂದೆ ನಡೆದ ಜಯದ್ರಥನ ಕಥೆಯೇ ಬಂದೊದಗಿತು. ಆ ಪ್ರಕರಣದಲ್ಲಿಯೂ ನೀನು ಪ್ರತಿಜ್ಞೆಯನ್ನು ಮಾಡಿದವನೇ ಅಲ್ಲವೇ? ಹೌದು ದೇವ, ಉದಯಿಸಿದ ಸೂರ್ಯ ಮುಳುಗುವುದರೊಳಗೆ ಜಯದ್ರಥನ ತಲೆಯನ್ನು ತೆಗೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೆ. ಆದರೆ ಅದು ನಿನ್ನಿಂದ ಸಾಧ್ಯವಾಯಿತೆ? ಸಾಧ್ಯವಾಗಲಿಲ್ಲ. ನಾನು ಬಂದು ಚಕ್ರವನ್ನ ಸೂರ್ಯನಿಗೆ ಅಡ್ಡವಾಗಿ ಹಿಡಿದು ಸಂಜೆ ಆಗುವ ಹಾಗೆ ಮಾಡಿದೆ. ಜಯದ್ರಥ ಹೊರಗೆ ಬಂದ ಮೇಲೆ ನೀನು ಆತನನ್ನು ಕೊಂದೆ. ಹೌದು ದೇವ, ನಿನ್ನ ಅನುಗ್ರಹದಿಂದ ನನ್ನ ಮಾತನ್ನು ಪೂರ್ಣ ಮಾಡಿಕೊಂಡೆ. ಆದರೆ ಈ ಪ್ರಕರಣ ಅಷ್ಟು ಸುಲಭವಾಗಿ ಮುಗಿಯುವುದಿಲ್ಲ. ಈ ಸುಧನ್ವ ಸಾಮಾನ್ಯನಲ್ಲ, ಅತ್ಯಂತ ಸಾಹಸಿಗ, ಮಹಾಪರಾಕ್ರಮಿ. ಅಷ್ಟೇ ಅಲ್ಲ, ಇವು ಯಾರು ಅಂತ ಗೊತ್ತಾ?
ಸರಿಸಾಟಿ ಇರದ ವೀರ ವೈಷ್ಣವ ಇವನು. ಏಕಪತ್ನಿ ವ್ರತಸ್ಥ. ತಂದೆಯ ಮಾತನ್ನ ಮೀರಿದ ಎಂಬ ಕಾರಣಕ್ಕಾಗಿ ಈತನನ್ನ ಕುದಿಯುತ್ತಿರುವ ತೈಲದ ಕಪ್ಪರಿಗೆಯಲ್ಲಿ ನೂಕಲ್ಪಟ್ಟರೂ ಕೂಡ ನನ್ನ ಅನುಗ್ರಹದಿಂದ ಮತ್ತೆ ಎದ್ದು ಬಂದಿದ್ದಾನೆ. ನಿನಗಿಂತಲೂ ಹೆಚ್ಚಿನ ಸದ್ಭಕ್ತನಾಗಿದ್ದಾನೆ. ನೀನು ಭಾವಭಕ್ತ, ಈತ ಭಾವನಾ ಭಕ್ತ. ಇಂತಹ ಭಕ್ತನನ್ನ ಬಿಟ್ಟು ಹೇಗೆ ಇರಲಿ ಅರ್ಜುನ? ನಿನ್ನನ್ನು ರಕ್ಷಿಸುವ ಹೊಣೆಯನ್ನ ಈ ಹಿಂದೆಯೇ ಹೊತ್ತಿದ್ದೇನೆ. ಅದನ್ನು ತಿಳಿದೂ ಕೂಡ ನೀನು ಗೊಂದಲವನ್ನ ಉಂಟು ಮಾಡಿಬಿಟ್ಟೆಯಲ್ಲ. ಅಡಕತ್ತರಿಯಲ್ಲಿ ಸಿಲುಕಿದ ಅಡಕೆಯ ಹಾಗೆ ಆಯಿತು. ಏನು ಮಾಡಲಿ ಅಂತ ತಿಳಿಯುವುದೇ ಇಲ್ಲ. ಅರ್ಥವಾಯಿತು. ಎರಡು ಮಕ್ಕಳು ತಾಯಿಯಲ್ಲಿ ಒಂದೇ ವಸ್ತುವನ್ನು ಕೇಳಿದಾಗ ಸಮಸ್ಯೆ ಉಂಟಾಗುತ್ತದೆ. ಯಾವುದನ್ನು ಯಾರಿಗೆ ಹೇಗೆ ಕೊಡಲಿ ಎಂದು. ಆದರೆ ಇಲ್ಲಿ ಹಾಗಲ್ಲ. ನಾವು ಗಳಿಸಿದ ಕೀರ್ತಿ ಒಂದೇ ಶಾಶ್ವತ. ಈ ದೇಹ ಶಾಶ್ವತವಾದದ್ದಲ್ಲ. ಹಾಗಾಗಿ ನಾನು ಕೇಳಿದ ಮೋಕ್ಷವನ್ನು ನನಗೆ ಕೊಡು, ಅರ್ಜುನ ಕೇಳಿದ ಜಯವನ್ನು ಅವನಿಗೆ ಕೊಡು. ನಿನ್ನ ಸಮಸ್ಯೆ ಪರಿಹಾರವಾಯಿತಲ್ಲ ದೇವ. ಈ ಬಾಣದಿಂದ ಏನೂ ಪ್ರಯೋಜನವಾಗಲಿಕ್ಕಿಲ್ಲ. ಈ ಬಾಣಕ್ಕೆ ಪುಣ್ಯಾಶವನ್ನ ದಾನ ಮಾಡಬೇಕಾಗಿದೆ. ಹಾಗಾಗಿ ಈ ಹಿಂದೆ ಗೋವರ್ಧನಗಿರಿಯನ್ನ ಎತ್ತಿ ಗೋವುಗಳನ್ನ ಗೋಪಾಲಕರನ್ನ ಕಾಪಾಡಿದಂತಹ ಪುಣ್ಯಾಂಶವಿದೆ. ಅದನ್ನ ಈ ಬಾಣಕ್ಕೆ ಕೊಡುತ್ತಿದ್ದೇನೆ. ಈಗ ಹೂಡು. ಅರ್ಜುನ ಬಿಡುವಂತಹ ಮೊದಲನೇ ಬಾಣವನ್ನು ಮಧ್ಯಂತರದಲ್ಲಿ ಖಂಡಿಸದೇ ಇದ್ದರೆ ನಿನ್ನ ಚರಣ ನಂಬಿದ ಭಕ್ತ ನಾನಲ್ಲ. ಒಂದು ಬಾಣ ಹೋದರೇನಾಯಿತು? ಅಮೋಘವಾದ ಇನ್ನೊಂದು ಬಾಣವನ್ನು ಪ್ರಯೋಗಿಸುತ್ತೇನೆ. ಈ ಬಾಣದಿಂದಲೂ ಕೂಡ ಸುಧರ್ಮ ಸಾಯಲಾರ. ಇದಕ್ಕಾಗಿ ಮೊದಲನೇ ಬಾಣಕ್ಕಿಂತ ಅಧಿಕ ಪುಣ್ಯಾಂಶ ಬೇಕಾಗಿದೆ. ಈ ಕೃಷ್ಣಾವತಾರದಲ್ಲಿ ಅನೇಕ ದುಷ್ಟರನ್ನ ವಧಿಸಿ ಶಿಷ್ಟರನ್ನ ರಕ್ಷಿಸಿದಂತಹ ಮಹಾ ಪುಣ್ಯಾಂಶವಿದೆ. ಅದನ್ನ ಈ ಬಾಣಕ್ಕೆ ಧಾರೆ ಎರೆಯುತ್ತಾ ಇದ್ದೇನೆ. ಈಗ ಪ್ರಯೋಗಿಸು. ದೇವ, ಅರ್ಜುನ ಬಿಡುವಂತಹ ಎರಡನೇ ಬಾಣವನ್ನು ಮಧ್ಯಂತರದಲ್ಲಿ ಖಂಡಿಸದೇ ಇದ್ದರೆ ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಎಂದು ಪ್ರಖ್ಯಾತಿ ಪಡೆದಿರುವ ಅರುಂಧತಿ ವಸಿಷ್ಠರು ಏಕಾಂತದಲ್ಲಿದ್ದಾಗ ಅವರ ಏಕಾಂತಕ್ಕೆ ಭಂಗಪಡಿಸಿದರೆ ಯಾವ ಪಾಪ ಬರ್ತದೋ ಆ ಪಾಪ ಸುಧರ್ಮನ ಪಾಲಿಗೆ ಬರಲಿ. ಇನ್ನೊಂದು ಬಾಣ ಇದೆಯಲ್ಲ, ಇದನ್ನು ಪ್ರಯೋಗಿಸಿ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ. ನಿಲ್ಲು ಅರ್ಜುನ. ಅವಸರವನ್ನು ಮಾಡಬೇಡ ಅರ್ಜುನ. ಅವಸರವೇ ಅಪಘಾತಕ್ಕೆ ಕಾರಣ. ದೇವ, ನಾನು ಯುದ್ಧವನ್ನು ಮಾಡುವುದೇ ಇಲ್ಲ. ಏನಾಯಿತು ಅರ್ಜುನ? ಮತ್ತೇನು ದೇವ, ಪ್ರತಿಯೊಂದು ಬಾಣವನ್ನು ಪ್ರಯೋಗಿಸಬೇಕಿದ್ದರೂ ನೀನು ಅಡ್ಡ ಬರ್ತೀಯಲ್ಲ. ಯುದ್ಧವನ್ನು ಹೇಗೆ ಮಾಡುವುದು ತಂದೆ? ಹಾಗಲ್ಲ ಅರ್ಜುನ, ನೀನೇ ವಿಚಾರ ಮಾಡಿ ನೋಡು. ನೀನು ಹೂಡಿದ ಎರಡೂ ಬಾಣವನ್ನ ಆತ ಮಧ್ಯದಲ್ಲಿ ಕುಂದರಿಸಿದ್ದಾನೆ. ಹೌದು. ಈಗ ಇರುವುದು ಒಂದೇ ಬಾಣ. ಹೌದು. ಈ ಬಾಣದಿಂದ ನಿನ್ನ ಮಾತು ನೆರವೇರಬೇಕಲ್ಲ. ಹೌದು ತಂದೆ. ಹಾಗಾಗಿ ಈ ಎರಡೂ ಬಾಣಗಳಿಗಿಂತ ಅಧಿಕ ಪುಣ್ಯಾಂಶದ ಅವಶ್ಯಕತೆ ಇದೆ. ಹಾಗಾಗಿ ಅರ್ಜುನ,
ದಿವ್ಯ ಶಕ್ತಿಯನ್ನ ಅನುಗ್ರಹಿಸಿದ್ದೇನೆ. ಹೇಳು, ಪ್ರಣವ ಮಂತ್ರವನ್ನ ಅಭಿಮಂತ್ರಿಸಿ ಪ್ರಯೋಗಿಸು. ದೇವ ಅರ್ಜುನನಿಂದ ಎಸೆಯಲ್ಪಡುವ 3 ಬಾಣವನ್ನು ಮಧ್ಯಂತರದಲ್ಲಿ ತುಂಡರಿಸಿದ್ದರೆ ಅದರಲ್ಲಿ ಅಡಕವಾಗಿದ್ದ ಪುಣ್ಯವನ್ನು ಸೂರೆಗೊಂಡವನು ನಾನು ನರನು. ಇನ್ನೂ ಒಂದು ಬಾಣ ಇದೆಯಲ್ಲ, ಪ್ರಯೋಗವಾಗಲಿ ಆಮೇಲೆ ತಿಳಿಯುತ್ತದೆ. ದೇವ ಮಧ್ಯಂತರದಲ್ಲಿ ತೊಡಗಿದ್ದರೆ ತಾಯಿಗೆ ಮಗನಲ್ಲ, ತಂದೆಗೆ ಮಗನಲ್ಲ, ತಂದೆಗೆ ಅಣ್ಣನಲ್ಲ, ಹೆಂಡತಿಗೆ ಗಂಡನಲ್ಲ. ಅಷ್ಟೇ ಅಲ್ಲ, ಕಾಶಿ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ಶಿವರಾತ್ರಿಯ ದಿನದಂದು ಶ್ರೀ ಕಾಶಿ ವಿಶ್ವನಾಥನನ್ನು ಪೂಜಿಸುತ್ತಿರುವ ಬ್ರಾಹ್ಮಣನನ್ನು ಹಿಡಿದು ಎಡಗಾಲಿನಿಂದ ಒತ್ತರೆ ಯಾವ ಪಾಪ ಬರ್ತದೋ ಆ ಪಾಪ ಸುಧನ್ವನ ಪಾಲಿಗೆ ಬರಲಿ ಮಾಡ. ನೋಡಿದೆಯಾ ಅರ್ಜುನ, ಸುಧನ್ವ ಎಷ್ಟು ಪರಾಕ್ರಮಿ ಎಂದು. ನೀನು ಹೂಡಿದ 3ನೇ ಬಾಣವನ್ನು ಆತ ಮಧ್ಯದಲ್ಲಿ ತುಂಡರಿಸಿ ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ. ಆದರೆ ಲಯಕಾರಿ ರುದ್ರನ ಪ್ರಭಾವದಿಂದಾಗಿ ಬಾಣದ ತುದಿಯ ಭಾಗ ಸುಧನ್ವನನ್ನ ಮರಣ ಹೊಂದುವ ಹಾಗೆ ಮಾಡಿತು. ಏನೇ ಇರಲಿ, ಸುಧನ್ವನಿಗೆ ಮೋಕ್ಷವನ್ನ ಕರುಣಿಸಿದ್ದಾಯಿತು. ಇದರಿಂದ ನಿನ್ನ ಮಾತು ನೆರವೇರಿತು. ಹೌದು ತಂದೆ, ನನಗೆ ಒಂದು ಅರ್ಥವಾಗಲಿಲ್ಲ. ಈ 3 ಬಾಣಕ್ಕೆ ಪುಣ್ಯಾಂಶವನ್ನು ಧಾರೆ ಎರೆದಿಯಲ್ಲ, ಯಾಕೆ ತಂದೆ? ಅರ್ಜುನ, ಅವ ಕೇಳಿದ್ದು ಮೋಕ್ಷವನ್ನಲ್ಲವೇ? ಸುಧನ್ವ ಕೇಳಿದ್ದು ಮೋಕ್ಷವನ್ನಲ್ಲವೇ? ಮೋಕ್ಷವನ್ನ ಎಲ್ಲರಿಂದ ಪಡೆಯಲು ಸಾಧ್ಯವಿಲ್ಲ. ಅಷ್ಟು ಪುಣ್ಯವನ್ನು ಮಾಡಿದವರು ಮಾತ್ರ ಮೋಕ್ಷಕ್ಕೆ ಹೋಗುತ್ತಾರೆ. ಆದರೆ ಇಲ್ಲಿ ಸುಧನ್ವ ಬಹಳ ಚಿಕ್ಕವ, ಅವನಿಗೆ ಮೋಕ್ಷಕ್ಕೆ ಹೋಗುವಷ್ಟು ಸಾಮರ್ಥ್ಯ ಇರಲಿಲ್ಲ. ಪ್ರತಿ ಪುಣ್ಯಾಂಶವನ್ನ ಬಾಣಗಳಿಗೆ ಧಾರೆ ಎರೆದು ಸುಧನ್ವ ಮಧ್ಯದಲ್ಲಿ ತುಂಡರಿಸಿದ್ದರಿಂದ ಆ ಪುಣ್ಯಾಂಶವೆಲ್ಲವೂ ಸುಧನ್ವನಿಗೆ ಸೇರಿತು. ಇದರಿಂದ ಅವ ಕೇಳಿದ ಮೋಕ್ಷವನ್ನ ಪಡೆಯಲು ಸಾಧ್ಯವಾಯಿತು. ಬೇಡಿದ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸುವುದು ಭಗವಂತನಾದ ನನ್ನ ಕರ್ತವ್ಯವಲ್ಲವೇ ಅರ್ಜುನ? ಹೌದು ದೇವ, ನಿನ್ನ ಮಹಿಮೆಯನ್ನು ನಮ್ಮಂತ ಸಾಮಾನ್ಯರಿಂದ ತಿಳಿಯುವುದಕ್ಕೆ ಆಗುವುದಿಲ್ಲ. ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಎಷ್ಟೊಂದು ನಾಟಕ ಮಾಡಿದೆ. ನಿನಗೆ ನಮೋ ನಮಃ. ಆಗಲಿ ಅಂತೆ. ಅದೋ ಕಡೆಯಲ್ಲಿ ನೋಡು, ಸುಧನ್ವನ ಮರಣದ ವಾರ್ತೆ ತಿಳಿಯುತ್ತಿದ್ದಂತೆ ಹಂಸಧ್ವಜ ಮಹಾರಾಜ ತಪ್ಪಾಯಿತೆಂದು ಕಾಲಿಗೆರಗೋದರೊಂದಿಗೆ ಕುದುರೆಯನ್ನು ಕಾಣಿಕೆಯನ್ನು ನಮಗೆ ಒಪ್ಪಿಸುತ್ತಾ ಇದ್ದಾರೆ. ಅದನ್ನ ಸ್ವೀಕರಿಸಿ ಮುಂದೆ ಸಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು.